ನಟ ವಿಜಯ್ ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೃತರ ಕುಟುಂಬಕ್ಕೆ ತಲಾ 20 ಲಕ್ಷವನ್ನ ಘೋಷಣೆ ಮಾಡಿದ್ದಾರೆ ವಿಜಯ್. ಗಾಯಾಳುಗಳ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ನಿನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 39 ಮಂದಿ ಸಾವನ್ನಪ್ಪಿದ್ದಾರೆ. ಇದೀಗ ಮೃತರ ಕುಟುಂಬಕ್ಕೆ ತಲಾ 20 ಲಕ್ಷ ಪರಿಹಾರ ಜೊತೆಗೆ ಗಾಯಾಳುಗಳ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರವನ್ನ ವಿಜಯ್ ಘೋಷಣೆ ಮಾಡಿದ್ದು, ಎಕ್ಸ್ನಲ್ಲಿ ಪರಿಹಾರದ ಬಗ್ಗೆ ನಟ ವಿಜಯ್ ಪೋಸ್ಟ್ ಹಾಕಿದ್ದಾರೆ. ನಿಮ್ಮ ಕುಟುಂಬದ ಜೊತೆಗಿರ್ತೇನೆ ಅಂತ ಹೇಳಿ ವಿಜಯ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದು, ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ತಮಿಳುನಾಡಿನ ಕರೂರಿನಲ್ಲಿ 39 ಶವಗಳ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಲಾಗಿದೆ. ಇದೀಗ ಶವಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದ್ದು, ಸರ್ಕಾರದಿಂದ ಶವಗಳ ಹಸ್ತಾಂತರವನ್ನ ಅವರ ಕುಟುಂಬಸ್ಥರಿಗೆ ಮಾಡಲಾಗಿದೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಡಿಸಿಎಂ ಉದಯನಿಧಿ ಅವರು. ಕೆಲವೇ ಕ್ಷಣಗಳಲ್ಲಿ ವಿಜಯ್ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ನಿನ್ನೆ ನಡೆದಂತಹ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಕೇವಲ ತಮಿಳುನಾಡು ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಒಂದು ದಿಗ್ಭ್ರಮೆಯನ್ನ ಹುಟ್ಟಿಸಿದೆ, ಶಾಕ್ಗೆ ಕಾರಣ ಆಗಿದೆ. ಕಾರಣ ಈ ಒಂದು ರ್ಯಾಲಿಯಲ್ಲಿ ವಿಜಯನ್ನ ನೋಡೋದಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ರು. ಇದುವೇ ಕಾಲ್ತುಳಿತಕ್ಕೆ ಕಾರಣ ಆಯಿತು. 10,000 ಜನ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಅಲ್ಲಿ 50,000ಕ್ಕೂ ಹೆಚ್ಚಿನ ಜನ ಜಮಾವಣೆಗೊಂಡಿದ್ದು ಈ ಒಂದು ಪ್ರಕರಣ ನಡೆಯೋದಕ್ಕೆ ಕಾರಣ ಆಗಿದೆ. ಅಲ್ಲಿದ್ದಂತಹ ಚಪ್ಪಲಿಗಳಾಗಿರ್ಬೋದು, ಆ ಒಂದು ಸ್ಥಳ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದಕ್ಕೆ ನಿನ್ನೆ ನಡೆದಂತಹ ಈ ಒಂದು ದುರ್ಘಟನೆ ಹೇಗಿರಬಹುದು ಅನ್ನೋದನ್ನ ನಾವು ಅಂದಾಜು ಮಾಡಬಹುದು. ತಮಿಳುನಾಡು ದುರ್ಘಟನೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ತಮಿಳುನಾಡಿನಲ್ಲಿ ಅದಕ್ಕಿಂತ ದೊಡ್ಡ ದುರಂತ ಆಗಿದೆ. ವಿಜಯ್ ಕ್ಷಮೆ ಕೇಳಿಲ್ಲ, ಆಸ್ಪತ್ರೆಗೆ ಹೋಗಿಲ್ಲ. ಸಣ್ಣ ಪ್ರದೇಶದಲ್ಲಿ ಇಷ್ಟು ಜನ ಸೇರೋದಕ್ಕೆ ಅವಕಾಶ ಕೊಟ್ಟ ಸ್ಟಾಲಿನ್ ಸರ್ಕಾರದ್ದೂ ತಪ್ಪಿದೆ ಅಂತ ಹೇಳಿದ್ದಾರೆ. ಕರೂರಲ್ಲಿ ಆಗಿರುವಂತಹ ಘಟನೆ, ಸಣ್ಣ ಸಣ್ಣ ಮಕ್ಕಳು ಕೂಡ ಸತ್ತಿರೋದಂತ ನಾವು ನೋಡ್ತೀವಿ. ಚಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ ಟಿವಿಕೆ ಪಾರ್ಟಿ, ಅಲ್ಲಿನ ಡಿಎಂಕೆ ಸರ್ಕಾರ ಇವತ್ತು ಇದರಿಂದ ನುಡಿಸ್ಕೊಂಡು ಯಾರು ಫಿಲಂ ಆಗ್ತಿದ್ದಾನೆ ವಿಜಯ್, ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು, ಅವ್ರ ಮೇಲೆ ಕ್ರಮ ಹಾಕಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಕೇಳೋದು, ಡಿಎಂಕೆ ಸರ್ಕಾರಕ್ಕೆ, ನೀವು ಪರ್ಮಿಷನ್ ಕೊಟ್ಟಿದ್ದು ಎಷ್ಟು ಜನಕ್ಕೆ? 10,000 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅವರು 5 ಗಂಟೆ 6 ಗಂಟೆ ಲೇಟಾಗಿ ಬಂದಿದ್ದಾರೆ. ಅವ್ರಿಗೆ ಊಟ ನೀರು ಏನೂ ಇಲ್ಲ. ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಲಿಲ್ಲ? ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ. ಆದರೆ ಈ ಅನಾಹುತಕ್ಕೆ ನೇರ ಸರ್ಕಾರ, ಅಲ್ಲಿನ ಡಿಎಂಕೆ ಸರ್ಕಾರ, ವಿಜಯನ್ ಬಂದು ರ್ಯಾಲಿ ಮಾಡ್ತಾರೆ, ಹೋಗ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಮೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಿನ್ನೆ ನಡೆದಂತಹ ಒಂದು ಘಟನೆ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ದಿಗ್ಭ್ರಮೆ, ಶಾಕ್ಗೂ ಕೂಡ ಕಾರಣ ಆಗಿದೆ. ಪ್ರಮುಖವಾಗಿ ರಾಜಕೀಯ ಪಕ್ಷಗಳು ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಕರೆಗಂಟೆ ಇದು. ಪ್ರಮುಖವಾಗಿ ಅನುಭವಿ ಇಲ್ಲ ರಾಜಕಾರಣದಲ್ಲಿ ಅನ್ನೋದಕ್ಕೂ ಕೂಡ ಇಂತಹ ಒಂದು ಘಟನೆಗಳು ಸಾಕ್ಷಿ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇದೀಗ ಕೆಲವೇ ಕ್ಷಣದಲ್ಲಿ ಪ್ರೆಸ್ ಮೀಟ್ ಕೂಡ ವಿಜಯ್ ಮಾಡಲಿದ್ದಾರೆ. ಏನೆಲ್ಲ ಸಂದೇಶಗಳನ್ನ ಈ ಸಂದರ್ಭದಲ್ಲಿ ಕೊಡುವಂತಹ ಚಾನ್ಸಸ್ ಇದೆ? ಸದ್ಯಕ್ಕೆ ಇದು ರಾಜಕೀಯ ಜಟಾಪಟಿಗೆ ಹೇಗೆ ಕಾರಣವಾಗಿದೆ? ನವಿತಾ, ಏನು ವಿಜಯ್ ಅವ್ರನ್ನ ಪೊಲಿಟಿಕಲಿ ಟ್ಯಾಕಲ್ ಮಾಡೋದಕ್ಕೆ ತಮಿಳುನಾಡು ಸರ್ಕಾರ ಡಿಎಂಕೆ ಮಹತ್ವದ ಪ್ಲಾನ್ ಮಾಡಿದೆ. ಹಾಗಾಗಿ ಇದ್ರ ಬೆನ್ನಲ್ಲೇ FIR ದಾಖಲಾಗಿದೆ. ಈಗ ವಿಜಯ್ A1 ಮತ್ತು ಪಕ್ಷದ ಜನರಲ್ ಸೆಕ್ರೆಟರಿ ಒಬ್ಬರು ಮತ್ತು ವಿಜಯ್ ಆಪ್ತ ಒಟ್ಟು 4 ಜನನ ಈ ಸದ್ಯಕ್ಕೆ A1, A2, A3 ಮತ್ತು A4 ಮಾಡಿದ್ದಾರೆ. ಉಳಿದವ್ರನ್ನ ಅದರ್ಸ್ ಅಂತ ಮಾಡಿದ್ದಾರೆ. ಏನೋ ಸರ್ಕಾರ FIR ಹಾಕಿ ಈಗ ತನಿಖೆಗೆ ಮುಂದಾಗಿದೆ. ಅಂದರೆ ಸ್ವತಂತ್ರ ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸ್ತೀವಿ ಅಂತ ನಿನ್ನೆ ಸ್ಟಾಲಿನ್ ಅನೌನ್ಸ್ ಮಾಡಿದರು. ವಿಜಯ್ ಇದಕ್ಕೆ ಕಾನೂನಾತ್ಮಕವಾಗಿ ಒಂದು ತಿರುಗೇಟವನ್ನು ಕೊಡುವಂಥ ಪ್ರಯತ್ನ ಮಾಡಿದರೆ ಈ ಮದ್ರಾಸ್ ಹೈಕೋರ್ಟ್ನ ಮದುರೈ ಬೆಂಚ್ಗೆ ಒಂದು ಪಿಟಿಷನ್ ಹಾಕಿದ್ದಾರೆ. ಅಂದರೆ ಜಸ್ಟಿಸ್ ಒಬ್ಬರ ನೇತೃತ್ವದಲ್ಲಿ ತನಿಖೆ ನಡೆಸೋದು ಬೇಡ, ಸ್ವತಂತ್ರವಾಗಿ ಯಾವ್ದಾದ್ರು ತನಿಖಾ ಸಂಸ್ಥೆ ಮೂಲಕ ಇದನ್ನು ನಮ್ಮದನ್ನು ತನಿಖೆ ಮಾಡಿಸಿ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ನಡೆದ ಕಾಲ್ತುಳಿತವನ್ನು ಒಂದು ಪಿತೂರಿ ಅಂತ ವಿಜಯ್ ಹೇಳ್ತಾ ಇದ್ದಾರೆ. ತಮ್ಮ ಪಿಟಿಷನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನು ಮದುರೈ ಬೆಂಚ್ಗೆ ಒಂದು ಪಿಟಿಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ನಿನ್ನೆ ನಡೆದ ಕಾಲ್ತುಳಿತದಲ್ಲಿ ಅಂದರೆ ಯಾವುದೋ ಒಂದು ಪಿತೂರಿ ಇದೆ, ಬೇಕಂತಲೇ ಮಾಡಿರ್ತಕ್ಕಂಥದ್ದು, ಸಾವು ನೋವುಗಳು
ಮಾಧ್ಯಮಗಳಿಗೂ ನಮಗೂ ಅಂದರೆ ಇಂಡೈರೆಕ್ಟಾಗಿ ಎಲ್ಲ ಒಂದು ರೀತಿ ಎಸ್ಕೇಪಿಸಮ್ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಪಿತೂರಿ ಯಾವುದೋ ಬೇರೆಯವ್ರ ಕಡೆಯಿಂದ ಆಗಿದೆ, ಇದರ ಉದ್ದೇಶಪೂರ್ವಕವಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ನಿನ್ನೆ ಕಾಲ್ ತುಳಿತದ್ದಾಗಿದೆ ಮತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಎಲ್ಲ ಫೂಟೇಜ್ಗಳನ್ನು ಸೇಫಾಗಿ ಇಡಬೇಕು ಮತ್ತು ಆ ಎಲ್ಲ ಫೂಟೇಜ್ಗಳನ್ನ ನಮಗೆ ಕೊಡಬೇಕು, ನಾವು ಒಂದು ಸಲ ಚೆಕ್ ಮಾಡ್ತೀವಿ ಅಂತ. ಅಂದರೆ ಬೇರೆ ಯಾರಾದರೂ ಪಿತೂರಿ ಮಾಡಿದರೆ CCTV ಫೂಟೇಜಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ, ನಮಗೂ ಒಂದು ಕಾನೂನು ಹೋರಾಟ ಮಾಡೋದಕ್ಕೆ ಆ ಫೂಟೇಜ್ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಏನೋ ವಿಜಯ್ ಪಕ್ಷದವರು ಮತ್ತು ವಿಜಯ್ ಅವರು ಮಧುರೈ ಬೆಂಚ್ಗೆ ಪಿಟಿಷನ್ ಹಾಕಿರ್ತಕ್ಕಂಥದ್ದು. ಈ ಮೂಲಕ ಏನು DMK ಸರ್ಕಾರ ಮತ್ತು ವಿಪಕ್ಷ ಬೇರೆಗಳೇನೋ ತನಿಖೆ ನಡೆಸಿ ವಿಜಯ್ ಅವ್ರನ್ನ ಟ್ಯಾಕಲ್ ಮಾಡಬೇಕು ಮತ್ತು ಅವ್ರನ್ನ ಒಂದು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒಂದು ಒತ್ತಡ ಇರ್ತಿದ್ದಾರೆ. ಆ ಒತ್ತಡಕ್ಕೆ ಕಾನೂನಾತ್ಮಕವಾಗಿ ವಿಜಯ್ ಒಂದು ಏಟು ಕೊಡೋದಕ್ಕೆ ಈ ರೀತಿ ಪಿಟಿಷನ್ ಹಾಕಿರ್ತಕ್ಕಂಥದ್ದು. ಇದು ಕೂಡ ಏನು ರಾಜಕೀಯ ಪಕ್ಷಗಳಿಗೆ ಒಂದು ನುಂಗಲಾರ್ದ ತುತ್ತಾಗ್ತಾ ಇದೆ, DMK ಇರ್ಬೋದು ವಿಪಕ್ಷಗಳಿಗಿರ್ಬೋದು. ಹಾಗಾಗಿ ಇದು ರಾಜಕೀಯ ಜಟಾಪಟಿ ನಡುವೆ ಕಾನೂನಾತ್ಮಕ ಸಂಘರ್ಷಕ್ಕೂ ಕೂಡ ಕಾರಣ ಆಗಿದೆ. ಇನ್ನೊಂದು, ವಿಜಯ್ ಕೆಲವೇ ಕ್ಷಣಗಳಲ್ಲಿ ಏನೋ ಪ್ರೆಸ್ ಮೀಟ್ ಮಾಡಲಿದ್ದಾರೆ, ಏನೀಗ ಪಿತೂರಿ ನಡೆದಿತ್ತೆ ಅಂತ ಹೈಕೋರ್ಟ್ಗೆ ಹೇಳಿದ್ದಾರೆ. ಸೊ ಎಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡೋವಂಥ ಸಾಧ್ಯತೆ ಇದೆ. ಕಾಲ್ ತುಳಿತ ಅನ್ನೋಂಥದ್ದೇನು ಉದ್ದೇಶಪೂರ್ವಕವಾಗಿಲ್ಲ. ನಾನು ಪಕ್ಷ ಸ್ಥಾಪನೆ ಮಾಡಿದಾಗಿಂದ ಎವ್ರಿ ವೀಕೆಂಡ್ ನಾನು ಪ್ರತಿ ಜಿಲ್ಲೆಯಲ್ಲೂ ಕೂಡ ರ್ಯಾಲಿ ಮಾಡ್ತಾ ಇದ್ದೆ. ಇಷ್ಟು ದಿನಗಳಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೆ. ಇದು ಅಚಾತುರ್ಯವಾಗಿ ಅಂದರೆ ದಿಢೀರಂತ ಭಯಾನ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಕಾಲ್ ತುಳಿತ. ನಾವೆಲ್ಲ ಪಕ್ಷದಿಂದ ಪ್ರಿಕಾಷನ್ ತೊಗೊಂಡಿದ್ವಿ, ಪೊಲೀಸರು ಪರ್ಮಿಷನ್ ಕೊಟ್ಟಿದ್ರು. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದಲ್ಲ. ಹಾಗಾಗಿ ಇದರಲ್ಲಿ ತಪ್ಪನ್ನು ಎತ್ತು ತೋರಿಸುವಂಥ ಪ್ರಯತ್ನ ಬೇಡ. ಆಗೋಗಿದೆ. ಈಗ ಏನು ಸತ್ತಿದ್ದಾರೆ ಅವರು ನನ್ನ ಫ್ಯಾಮಿಲಿ ಮೆಂಬರ್ಸ್ನೇ ಕಳ್ಕೊಂಡಷ್ಟು ನನಗೆ ಬೇಜಾರಾಗಿದೆ. ಅದಕ್ಕೆ ಏನೇನು ಪರಿಹಾರ ಕೊಡಬೇಕು, ನನ್ನಿಂದ ಏನು ಸಹಾಯ ಆಗಬೇಕು ಅದನ್ನು ಮಾಡ್ತೀನಿ ಅಂತಕ್ಕಂಥದ್ದು ವಿಜಯ್ ಈಗಾಗಲೇ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಏನು ವಿಜಯ್ ಕಾಲ್ ತುಳಿತ ಆದ ತಕ್ಷಣ ಚೆನ್ನಾಗಿ ಓಡಿ ಹೋದ್ರು, ಫ್ಲೈಟ್ ಹತ್ಕೊಂಡು ಅಂತ ವಿಪಕ್ಷಗಳು ಟೀಕೆ ಮಾಡ್ತಾಯಿದ್ವು. ಅದಕ್ಕೆಲ್ಲ ಕೂಡ ವಿಜಯ್ ಒಂದು ಟ್ವೀಟ್ನಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ. ಇಲ್ಲ ಬೇಕಂತ ಏನು ಮಾಡಿದ್ದಲ್ಲ, ಇದಾಗಿರೋದು. ಸೊ ಹೀಗಾಗಿ ಅಲ್ಲೇ ಇದ್ದರೆ, ನಾನು ಇನ್ನಷ್ಟು ಹೊತ್ತು ಅಲ್ಲೇ ಇದ್ದಿದ್ದರೆ ಇನ್ನೊಂದಷ್ಟು ಏನೋ ಫ್ಯಾನ್ಸ್ ಸೇರ್ತಾಯಿದ್ರು, ಇನ್ನೊಂದಿಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾಯಿತ್ತು. ಈ ಕಾರಣಕ್ಕೆ ನಾನು ಅಲ್ಲಿಂದ ಹೋದನೇ ಹೊರತು ನನ್ನನ್ನು ತಪ್ಪಿಸಿಕೊಳ್ಳುವಂಥ ಯಾವುದೇ ಉದ್ದೇಶ ಇರಲಿಲ್ಲ. ಹೀಗಾಗಿ ನನಗೂ ಅಭಿಮಾನಿಗಳಿದ್ದಾರೆ. ಆದರೆ ಅಭಿಮಾನಿಗಳನ್ನು ಈ ರೀತಿಯಾಗಿ ಕೆಲವ್ರನ್ನೆಲ್ಲೋ ಒಂದು ರೀತಿಯಲ್ಲಿ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ವಿಜಯ್ ಒಂದು ರೀತಿ ಪರೋಕ್ಷವಾಗಿ ಅವರು ಪಿಟಿಷನ್ ಉಲ್ಲೇಖ ಮಾಡ್ತಕ್ಕಂಥದ್ದು. ಹೀಗಾಗಿ ಆ ಪಿಟಿಷನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ. ಮೋಸ್ಟ್ಲಿ ನಾಳೆ ಅದು ಹಿಯರಿಂಗ್ ಬರ್ಬೋದು, ಯಾಕೆಂದರೆ ನೆಕ್ಸ್ಟ್ 15 ದಿನ ರಜೆ ಇದೆ ಕೋರ್ಟ್ಗೆ. ಹಾಗಾಗಿ ಕೋರ್ಟ್ನಲ್ಲೇ ವಿಜಯ್ ಇದಕ್ಕೆಲ್ಲ ಉತ್ತರ ಕೊಡ್ತಾಯಿದ್ದಾರೆ. ಮತ್ತು CCTV ಫುಟೇಜ್ ಮೇನ್ ಈಗ ಅಂದರೆ ಕಾಲ್ ತುಳಿತ ಹೇಗಾಯಿತು, ಎಲ್ಲಿಂದ ಶುರುವಾಯಿತು, ಬೇರೆಯವರು ಯಾರಾದರೂ ಪಿತೂರಿ ಮಾಡಿ ಬೇರೆಯವ್ರನ್ನ ಯಾರು ಕಳಿಸಿದ್ರಾ, ಸೊ ಲಾಠಿ ಚಾರ್ಜ್ ಹೊತ್ತಲ್ಲಿ ಏನಾಯಿತು, ನಿಜಕ್ಕೂ ಈ ಫಸ್ಟು ಕಾಲ್ ತುಳಿತ ಅಂತಕ್ಕಂಥದ್ದು ಎಲ್ಲಿಂದ ಶುರುವಾಯಿತು, ಹೇಗಾಯಿತು, ಎಲ್ಲ ಮಾಹಿತಿಗಳನ್ನು ತಮ್ಮ ಪಕ್ಷದ ಕೆಲವು ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ. ಆದರೂ ಮೊಬೈಲ್ ಫುಟೇಜ್ ಇದ್ದರೆ ತೊಗೊಂಬನ್ನಿ, ನಾವು ಕೂಡ ಅದನ್ನ ಕೋರ್ಟ್ಗೆ ಸಾಕ್ಷಿಯಾಗಿ ಕೊಡೋಣ. ಸೊ ಕಾನೂನಾತ್ಮಕವಾಗಿ ನಾವು ಕೂಡ ಹೋರಾಟ ಮಾಡೋಣ. ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ವಿಪಕ್ಷಗಳು ನಮ್ಮನ್ನು ರಾಜಕೀಯವಾಗಿ ಯಾವ ರೀತಿ ಬೆಳೆಯೋದಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ವಿ. ಕಳೆದ 18 ತಿಂಗಳಿಂದ ಸುಮಾರು ಕಷ್ಟಪಡ್ತಿದ್ವಿ. ಈ ಹೊತ್ತಲ್ಲಿ ಇದನ್ನು ರಾಜಕೀಯ ಪಿತೂರಿ ಮಾಡಿ ನಮ್ಮ ಏನು ಇನ್ನು ನೆಕ್ಸ್ಟ್ ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ DMK ಮತ್ತು ADMK ಮತ್ತು ಇತರೆ ವಿಪಕ್ಷಗಳು. ಹಾಗಾಗಿ ಅವರಿಗೆ ನಾವು ಕಾನೂನು ಮೂಲಕ ಉತ್ತರ ಕೊಡೋಣ, ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಣ ಅಂತ ವಿಜಯ್ ಏನೋ ಸಂದೇಶ ಕೊಟ್ಟಿದ್ದಾರೆ. ಹೀಗಾಗಿ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟವನ್ನು ವಿಜಯ್ ಯಾವ ರೀತಿ ಎದುರಿಸಿ ಮುಂದಿನ ಎಲೆಕ್ಷನ್ನಲ್ಲಿ ಯಾವ ರೀತಿ ಗಟ್ಟಿಯಾಗಿ ನಿಲ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ನವಿತಾ, ಥ್ಯಾಂಕ್ ಯು. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದ ಮೇಲೆ ಸಾಕಷ್ಟು ಎಫೆಕ್ಟ್ ಅನ್ನ ತಂದೊಡ್ತಾ ಇದೆ. ಈಗಾಗಲೇ ಅದರ ಪರಿಣಾಮ ಕರ್ನಾಟಕದ ಗಡಿ ಭಾಗದ ಜಿಲ್ಲೆಗಳಲ್ಲಿ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯ ಎಫೆಕ್ಟ್ ಕರ್ನಾಟಕದಲ್ಲಿ ಈಗ ಆಗ್ತಾ ಇದೆ. ಭೀಮಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. 6 ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ. ಜನರಿಗೆ ಸಂಕಷ್ಟ ಎದುರಾಗಿದೆ. ವಿಜಯಪುರ, ಬೀದರ್, ಬೆಳಗಾವಿಯಲ್ಲಿ ನೆರೆಯೇ ಉಂಟಾಗಿದೆ. ನದಿ ಪಾತ್ರದ 100 ಹಳ್ಳಿಗಳ ಜನರಿಗೆ ಆತಂಕ. ಈಗ ಸಾವಿರಾರು ಹೆಕ್ಟೇರ್ ಬೆಳೆ ನೀರು ಪಾಲಾಗಿದೆ. ಜನ ಆತಂಕದಲ್ಲೇ ಕೈ ತೊಳಿತಾ ಇದ್ದಾರೆ, ದಿನ ದುಡ್ತಾ ಇದ್ದಾರೆ. ನಿರಂತರ ಮಳೆ ಆಗ್ತಾ ಇದೆ. ಹೇಗಪ್ಪ ಬದುಕೋದು? ನಾವು ಬೆಳೆದ ಬೆಳೆ ನೀರು ಪಾಲಾಗಿದೆ, ನಾಶ ಆಗಿದೆ. ಇನ್ನು ಹೇಗೆ ನಾವು ಮತ್ತೆ ಜೀವನವನ್ನ ಕಟ್ಕೊಳ್ಳೋದು ಅನ್ನುವಂತಹ ಆತಂಕ. ಈ ಹಿನ್ನೆಲೆಯಲ್ಲಿ ಇದೀಗ ಮಳೆ ಬರ್ತಾ ಇರುವ ಸಂದರ್ಭದಲ್ಲಿ ಮಹಾರಾಷ್ಟ್ರ ಹಾಗೆಯೇ ಕರ್ನಾಟಕ ರಸ್ತೆ ಸಂಪರ್ಕವು ಬಂದ್ ಆಗಿದೆ. ವಿಜಯಪುರ, ಬೆಳಗಾವಿಯಲ್ಲಿ ನೆರೆಯ ಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಬೆಳೆದಂತಹ ಬೆಳೆಗಳು ನೀರು ಪಾಲಾಗಿದೆ. ಅದರಲ್ಲೂ ಸಾವಿರಾರು ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಭೀಮೆ ಒಂದು ಕಡೆ ರೌದ್ರಾವತಾರವನ್ನ ತೋರಿಸ್ತಾ ಇದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದ ಮೇಲೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಪರಿಣಾಮಗಳನ್ನು ಇಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ನಿಮಗೆ ದೃಶ್ಯಗಳಲ್ಲೂ ತೋರಿಸ್ತಾ ಇದ್ದೀವಿ ನೋಡಿ. ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿರುವಂತಹ ಸ್ಥಳಗಳು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಕಲಬುರಗಿಯಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನುವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಯಾದಗಿರಿಯ ಪರಿಸ್ಥಿತಿಯ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಗಣೇಶ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಬ್ಬರಿಂದನೂ ಮಾಹಿತಿಯನ್ನ ನಾನು ಪಡ್ಕೊಳ್ತೀನಿ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಹಾಗರಗುಂಡಿ ಗ್ರಾಮವೇ ಜಲಾವೃತವಾಗಿದೆ. ಜನ ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಮನೆಗಳು ಜಲಾವೃತ ಆಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆ ಕಲಬುರಗಿಯಲ್ಲಿ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. ಅಲ್ಲಿದ್ದಂತಹ 100ಕ್ಕೂ ಹೆಚ್ಚಿನ ಮನೆಗಳು ಜಲಾವೃತವಾಗಿದೆ. ನಡುಗಡ್ಡೆಯಂತಾಗಿದೆ ಹಾಗಾರಗುಂಡಗಿ ಗ್ರಾಮ. 3 ದಿನದಿಂದ ನೀರಲ್ಲೇ ಕಾಲ ಕಳೀತಾ ಇದ್ದಾರೆ ಗ್ರಾಮಸ್ಥರು. ಒಂದಲ್ಲ ಎರಡಲ್ಲ 3 ದಿನದಿಂದ ಈ ಪರಿಸ್ಥಿತಿಯಲ್ಲಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇಂತಹ ಮಳೆಗಾಲದಲ್ಲಿ ಇದುವೇ ಪರಿಸ್ಥಿತಿ ಈ ಭಾಗದ ಜನರಿಗೆ. ದಯವಿಟ್ಟು ನಮಗೆ ಶಾಶ್ವತ ಪರಿಹಾರ ಕಲ್ಪಿಸ್ಕೊಡಿ ಅಂತ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇದು ಕೇಳಿಸೋದೇ ಇಲ್ಲ. ಎಲೆಕ್ಷನ್ ಬಂದಾಗ ಎಲ್ಲರೂ ಮಾತಾಡ್ತಾರೆ, ಆದ್ರೆ ಆ ನಂತರ ಆ ಕಡೆ ಈ ತರ ಗ್ರಾಮಗಳಿದೆ, ಈ ತರ ಸಮಸ್ಯೆ ಇದೆ ಅನ್ನೋದು ಗೊತ್ತಿದ್ರು ಕೂಡ ಆ ಕಡೆ ತಲೆ ಹಾಕಿನೂ ನೋಡಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಈಗಾಗಲೇ ನಡುಗಡ್ಡೆ ಅಂತಾಗಿದೆ ಗ್ರಾಮಗಳು. ಪ್ರಮುಖವಾಗಿ ಈಗಾಗಲೇ 3 ದಿನದಿಂದ ಜನ ನೀರಲ್ಲೇ ಇದ್ದಾರೆ. ಅವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಯಾರಾದ್ರೂ ಇವರ ಸಮಸ್ಯೆ ಏನು ಅನ್ನೋದನ್ನ ಕೇಳೋಕೆ ಬಂದ್ರ, ಅಥವಾ ಇನ್ನೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದಾರಾ? ಏನೆಲ್ಲ ಸಮಸ್ಯೆಗಳು ಪ್ರತಿ ವರ್ಷ ಮಳೆಗಾಲದಲ್ಲಿ ಆಗುತ್ತೆ? ಹೌದು ನವಿತಾ ಜೈನ್, ಏನಂದ್ರೆ ಕಲಬುರಗಿಯಲ್ಲಿ ಭೀಮೆಯ ರೌದ್ರ ನರ್ತನ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಕಳೆದ 3 ದಿನಗಳಿಂದಲೂ ಕೂಡ ಸತತವಾಗಿ ಮಳೆ ಮತ್ತೆ ಮಹಾರಾಷ್ಟ್ರದಿಂದ ಬಿಡ್ತಕ್ಕಂಥ ಭೀಮಾ ನದಿಗೆ ಏನು ನೀರು ಬಿಡ್ತಾ, ಅದರಿಂದಾಗಿ ಈಗ ಇಡೀ ಒಂದು ಗ್ರಾಮ ಈಗ ಜಲಾವೃತ ಆಗಿರುವಂತದ್ದು. ನಾವು ಈಗ ಕಲಬುರಗಿಯ ಹಾಗರಗುಂಡಿಗೆ ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ಪ್ರವಾಹ ಉಂಟಾಗಿದೆ. ನನ್ನ ಹಿಂಭಾಗದಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಮನೆಗಳು ಈಗ ಏನಂತಂದ್ರೆ ಜಲಾವೃತ ಆಗಿರುವಂತದ್ದು. 10 ಅಡಿಗೂ ಅಧಿಕ ನೀರು ಏನಂತಂದ್ರೆ ಈಗ ಈ ಒಂದು ಗ್ರಾಮಕ್ಕೆ ನುಗ್ಗಿರುವಂತದ್ದು. ಭೀಮಾ ನದಿ ಪಾತ್ರದಲ್ಲಿರುವಂತಹ ಈ ಗ್ರಾಮ ಏನಂತಾರೆ, ಹಿನ್ನೀರಿನ ಪ್ರವಾಹದ ಹಿನ್ನೀರಿನ ಬರುತ್ತೆ ಈ ಗ್ರಾಮಕ್ಕೆ ನುಗ್ಗಿರಿಂದ ಸುಮಾರು 100ಕ್ಕೂ ಅಧಿಕ ಗ್ರಾಮಗಳೇನಂತಂದ್ರೆ ಈ ನೀರಿನಲ್ಲಿ ಜಲಾವೃತ ಆಗಿರುವಂತ. ಕಳೆದ 3 ದಿನಗಳಿಂದ ಮನೆಗಳನ್ನ ಬಿಟ್ಟು ಬೇರೆಡೆಗೆ ಆಶ್ರಯನ ಇಲ್ಲಿನ ಜನ ಪಡ್ಕೊಂಡಿದ್ದಾರೆ. ಈ ಒಂದು ಮಳೆಯಲ್ಲೂ ಕೂಡ ಈ ಮೇಲಿಂದ ಮಳೆ ಬರ್ತದೆ, ಕೆಳಗಡೆ ಏನು ಭೀಮಾ ನದಿಯ ನೀರು ಬರ್ತದೆ. ಹೀಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತದೆ. ಕಳೆದ 3 ದಿನಗಳಿಂದ ಮನೆಗಳೆಲ್ಲ ನೀರು ಹೋಗಿದ್ರಿಂದ ಮನೆಯಲ್ಲೂ ಕೂಡ ಇರಕ್ಕಾಗ್ತಿಲ್ಲ. ಈ ಸಣ್ಣ ಮಕ್ಕಳು ಮತ್ತು ವೃದ್ಧರನ್ನು ಕರೆದುಕೊಂಡು ಹೋಗಿ ಬೇರೆಡೆಗೆ ಎಲ್ಲಿ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಆಗಿರುವಂತದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಇಷ್ಟು ನಮ್ಮ ಸಂಕಷ್ಟ ಇದ್ರು ಕೂಡ ಯಾರು ನಮ್ಮ ಕಡೆ ನೋಡ್ತಾ ಇಲ್ಲ ಅನ್ನೋದು ಈ ಗ್ರಾಮಸ್ಥರ ಅಳಲಾಗಿರುವಂತದ್ದು. ಕಳೆದ 3 ದಿನಗಳಿಂದ ಇದ್ದಂತ ಮನೆಗಳಿದ್ದಂತ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಏನಂತಂದ್ರೆ ನೀರಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಮೇಲಿಂದ ಮಳೆ ಬರ್ತಾ ಇದೆ, ಬೇರೆಡೆ ಹೋಗಿ ಬೇರೆ ಏನಾದ್ರೂ ದಿನಸಿ ಸಾಮಾನು ತರಬೇಕಾದ್ರೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗ್ರಾಮಕ್ಕೆ ಏನಂದ್ರೆ ಕನೆಕ್ಟಿವಿಟಿ ಇರುವಂತಹ ರೋಡ್ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ರಿಂದ ಗ್ರಾಮದಿಂದ ಬೇರೆ ಕಡೆ ಹೋಗಲು ಕೂಡ ಇವರಿಗೆ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದೀವಿ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ನಮ್ಮ ಕಷ್ಟಕ್ಕೆ ಇನ್ನು ಕೂಡ ಯಾರು ಬರ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟ ಆಗ್ತಾ ಇದ್ರು ಕೂಡ ನಮ್ಮನ್ನ ನೋಡ್ತಾ ಇಲ್ಲ ಅನ್ನೋ ಈ ಒಂದು ಗ್ರಾಮಸ್ಥರ ಆಕ್ರೋಶ ಆಗಿರುವಂತದ್ದು. ನೀವು ನೋಡ್ತಾ ಇದ್ರೆ ಎಷ್ಟೆಲ್ಲ ನೀರುಗಳಿದಾವೆ, ನೀರುಗಳನ್ನು ಕೂಡ ಇದ್ದಂತ ದನಗಳನ್ನು ಕೂಡ ಈಗ ಆಚೆನೆ ಕರ್ಕೊಂಡು ಬರ್ತಾ ಇದ್ದಾರೆ. ಮನೆಗಳಲ್ಲಿ ಸಂಪೂರ್ಣವಾಗಿ ಆ ಟೆರಿಸ್ ವರೆಗೂ ಈಗ ನೀರನ್ನ ಬಂದಿರುವಂತದ್ದು. ಇಷ್ಟೆಲ್ಲ ಮಳೆ ಬಂದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದು ಗ್ರಾಮ ಇದು ಒಂದೇ ಗ್ರಾಮ ಅಲ್ಲ, ಸಾಕಷ್ಟು ಕಲಬುರಗಿ ಜಿಲ್ಲೆಯ ಸುಮಾರು 150ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇರುವಂತದ್ದು. ಇಡೀ ಗ್ರಾಮಗಳೇನಿದೆ, ಗ್ರಾಮದ ಸುತ್ತಮುತ್ತಲಿನ ಏನು ಪ್ರದೇಶ ಇದೆ, 3-4 ಕಡೆಗಳಿಂದಲೂ ಕೂಡ ಈಗ ಭೀಮಾ ನದಿ ಮತ್ತೆ ಕಾಗಿಣಾ ನದಿ ಈ ನೀರನ್ನ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಗಳೇನಂತಂದ್ರೆ ಸಂಪೂರ್ಣವಾಗಿ ನಡುಗಡ್ಡೆ ಅಂತ ಆದಂತ ಆ ಪರಿಸ್ಥಿತಿ ಆಗಿರುವಂತದ್ದು. ಈಗ ಗ್ರಾಮಸ್ಥರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಎಷ್ಟು ದಿನಗಳಿಂದ ಸಮಸ್ಯೆಗಳಾಗ್ತದೆ, ಇವರಿಗೆ ಶಾಶ್ವತ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಆಗಿದೆ ಅಂತ. ಸರ್, ಈಗ ಎಷ್ಟು ದಿನಗಳಿಂದ ಈ ಒಂದು ಪರಿಸ್ಥಿತಿ, ಪ್ರವಾಹ ಪರಿಸ್ಥಿತಿ ನಿಮ್ಮ ಗ್ರಾಮದಲ್ಲಿ ಬಂದಿರುವಂತದ್ದು? ಕಳೆದ ಒಂದು 3 ದಿವಸಗಳಿಂದ ನಮ್ಮ ಊರಿನ ಸಂಪರ್ಕ ಪೂರ್ತಿ ಬಂದ್ ಆಗ್ಯದ್ರಿ. ಇವತ್ತು ಹೆಂಗೋ ಮಾಡಿಯಪ್ಪ ಅಂತಂದ್ರೆ ನ್ಯೂಸ್ 18ದವ್ರು ನಮ್ಮ ಊರ್ ತನಕ ಬಂದಾರ. ಮೊದಲನೇದಾಗಿ ನ್ಯೂಸ್ 18ದವ್ರಿಗೆ ನಾವು ಧನ್ಯವಾದ ನಮ್ಮ ಗ್ರಾಮಸ್ಥರ ಪರವಾಗಿ ಹೇಳ್ತಿದ್ದೆವು. ಯಾಕಂದ್ರೆ ನಮ್ಮ ಕಷ್ಟಕ್ಕಪ್ಪ ಅಂತ ಸ್ಪಂದನೆಗೋಸ್ಕರ ನೀವು ನ್ಯೂಸ್ 18ದವ್ರು ಬಂದಿದ್ದೀರಲ್ಲ, ಬಹಳಷ್ಟು ಕಷ್ಟಪಟ್ಟಪ್ಪ ಅಂತಂದ್ರೆ ಹಳ್ಳ ದಾಟ್ಕೊಂಡು ಒಂದು 200 ಮೀಟರ್ ಹಳ್ಳ ದಾಟ್ಕೊಂಡಪ್ಪ ಅಂತಂದ್ರೆ ಬಂದಿದಾರ. ಮೊದಲ ನ್ಯೂಸ್ 18 ಒಂದು ಪ್ರತಿನಿಧಿಗಳಿಗೆ ಮತ್ತು ಇವ್ರಿಗೆ ಧನ್ಯವಾದ ಹೇಳ್ತೇವೆ. ಅದೇ ರೀತಿ ಏನಂತಂದ್ರೆ ಸುಮಾರು ಒಂದು 100ಕ್ಕೂ ಅಧಿಕಪ್ಪ ಅಂತಂದ್ರೆ ನಮ್ಮ ಊರಾಗ ಮನೆಗಳಪ್ಪ ಅಂತ ಜಲಾವೃತ ಆಗ್ಯದ. ಮನೆಗಳಷ್ಟೇ ಅಲ್ಲ, ಹೊಲಪ್ಪ ಅಂತ ಸಾವಿರಾರು ಎಕರೆ ದನಗಳಿಗಪ್ಪ ಅಂತ ಮೇವು ಇಲ್ಲಾರ್ದಂಗೆ ಆಗ್ಯದ. ಇಲ್ಲಿ ನೋಡ್ರಿ, ಅವು ಬೇಗರ್ ಆಗ್ಯಾವು,
ದನಗಳಿಗಪ್ಪ ಅಂತಂದ್ರೆ ಕೇಳೋರಿಲ್ಲ. ಏನಂದ್ರೆ ಗ್ರಾಮಗಳಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. 3 ದಿನ ಯಾರು ಜನಪ್ರತಿನಿಧಿ ಬಂದ್ರೆ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಏನಾಗಬೇಕು ಸರ್ ತಮ್ಗೆ? ಈ ನಮ್ಮ ಹಾಗರನುಡಿ ಗ್ರಾಮನೇ ಪೂರಾ ಸ್ಥಳಾಂತರ ಮಾಡಬೇಕು ಅಂತೇಳಿ ನಮ್ಮದು ಹಾಗರನುಡಿ ಗ್ರಾಮಸ್ಥರದು ಇದೆ. ಇದು ಇಂದಲ್ಲ ಎಂದಾದರೂ ಇದು ಭಯಾನಕ ವಾತಾವರಣ ಅದ. ನಾವು ಭಯಾನಕ ವಾತಾವರಣದಲ್ಲೇ ನಾವು ಬದುಕ್ತಾ ಇದ್ದೀವಿ. ಈ 3-4 ದಿವಸ ಹಿಡಿದು ನಮ್ಮ ಮಕ್ಕಳು ಅವೆಲ್ಲ ಭಾಳ ಕಾಳಜಿ ಕೇಂದ್ರದಾಗ ಉಳ್ಕೊಂಡು ಸಮಸ್ಯೆ ಆಗಿದೆ. ಮತ್ತು ಜನರ ಸಮಸ್ಯೆಗಳು ಮತ್ತು ಹೆರಿಗೆ ಆಗಿರ್ಬೋದು, ಮತ್ತೊಂದು ಇನ್ನಿತರ ಆರೋಗ್ಯದ ಸ್ಥಿತಿಯಲ್ಲಿರುವಂಥ ಯಾವುದೇ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಗ್ರಾಮ ಸಂಪರ್ಕ ಕಡಿತ ಆಗಿದೆ. ಹಾಗಾಗಿ NDRFದವರು ಹಾಸಲ ಬಂದಾಗ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು. ಈ ಸಲ ಅಂತೂ ಯಾರೂ ನಮ್ಮ ಕಡೆ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾರೂ ಬಂದಿಲ್ಲ. ಹೀಗಾಗಿ ಭಾಳ ಸಮಸ್ಯೆ ಆಗ್ಲತ್ತದ. ಮತ್ತು ಸುಮಾರು 100ಕ್ಕಿಂತ ಹೆಚ್ಚು ಮನೆಗಳು ಜಲಾವೃತಗೊಂಡವ. ಈ ಜಲಾವೃತ ಈ ಭೀಮಾ ನದಿ ಒಂದು ವ್ಯವಸ್ಥಿತವಾಗಿ ನಮಗೆ ಗ್ರಾಮಕ್ಕೆ ಸುರಕ್ಷಿತ ಇರಬೇಕಾದ್ರೆ ಸರಡಿ ಗ್ರಾಮದಲ್ಲಿ ಗುಲ್ಬರ್ಗ ಕುಡಿಯುವ ನೀರಿಗೆ ಸಪ್ಲೈ ಮಾಡ್ತಾರೆ. ಆ ಸಪ್ಲೈ ಮಾಡ್ತಕ್ಕಂಥ ಬ್ರಿಡ್ಜ್ ಏನಿದೆ ಟೋಟಲಿ ಬಂದ್ ಮಾಡಿದ್ದಾರೆ. ಯಾವ ಗೇಟ್ ಎತ್ತುವಂಥ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕಾಗಿ ಹರಿದು ಬಂದಂಥ ಎಲ್ಲ ಮಣ್ಣನ್ನು ಆ ಬ್ರಿಡ್ಜಿನಲ್ಲಿ ನಿಂತು ಈ ಹಿನ್ನೆಲೆ ನೀರನ್ನು ಗ್ರಾಮಗಳಿಗೆ ಒಕ್ಕರಿಸ್ತಾ ಇದೆ. ಸುಮಾರು ಸರಡಿ ಬ್ರಿಡ್ಜ್ ನೋಡಿ, ಕಲಬುರಗಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಅಲ್ಲಿನ ಜನರ ಆಗಿರ್ಬೋದು, ನಮ್ಮ ರಿಪೋರ್ಟರ್ಸ್ ದೃಶ್ಯಗಳ ಸಮೇತವಾಗಿ ತೋರಿಸಿದ್ರು. ಇನ್ನು ಯಾದಗಿರಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಯಾದಗಿರಿ ನಗರಕ್ಕೆ ಭೀಮಾ ನದಿಯ ದಿಗ್ಬಂಧನ. ನಗರದ ಹಲವು ಬಡಾವಣೆಗಳು ಜಲಾವೃತ ಆಗಿದೆ. ಬೋಟ್ ಮೂಲಕ ರಕ್ಷಣೆ ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ನಗರದ ಹಲವು ಬಡಾವಣೆಗಳು ಈಗಾಗಲೇ ಜಲಾವೃತ ಆಗಿದೆ. ಈಗ ಬೋಟ್ ಮೂಲಕ ರಕ್ಷಣೆ ಮಾಡುವಂತಹ ಕೆಲಸ ಅಗ್ನಿಶಾಮಕ ದಳದವರು ಮಾಡ್ತಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ದರ್ಶನಾಪುರ ಭೇಟಿಯನ್ನ ಕೊಟ್ಟಿದ್ದಾರೆ. ನೆರೆ ಹಾನಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ಕಂದಾಯ ಸಚಿವರನ್ನ ಕಳುಹಿಸ್ತೀನಿ ಅಂತ ಹೇಳಿ ಸಿಎಂ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಭರವಸೆ ನೀಡಿದ್ದಾರೆ. ಜಮೀನಿನ ಸರ್ವೆ ನಡೆಸಿ ರೈತರಿಗೆ ಪರಿಹಾರವನ್ನ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಪ್ರವಾಹದಿಂದ ಹಾನಿಗೀಡಾದ ರೈತರಿಗೆ ಪರಿಹಾರದ ಭರವಸೆ ಸಿಕ್ಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಏನೆಲ್ಲ ಸಮಸ್ಯೆ ಆಗಿದೆ, ಇದೀಗ ರೈತರಿಗೆ ಜನರಿಗೆ ಏನೆಲ್ಲ ಭರವಸೆ ಸಿಕ್ಕಿದೆ? ಎಸ್ ನಮಿತಾ ಜೈನ್, ಏನು ಯಾದಗಿರಿ ಜಿಲ್ಲೆಯ ಜನರು ಭೀಮೆಯ ರೌದ್ರ ನರ್ತನಕ್ಕೆ ನಲುಗಿ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇಷ್ಟು ದಿನ ಭೀಮೆಯ ಒಂದು ನದಿ ಪಾತ್ರದಲ್ಲಿ ಇರತಕ್ಕಂತಹ ಗ್ರಾಮಗಳಿಗೆ ಒಂದು ಪ್ರವಾಹದ ಭೀತಿ ಇತ್ತು. ಆದರೆ ಇವತ್ತು ಯಾದಗಿರಿ ನಗರಕ್ಕೂ ಕೂಡ ನೀರು ಅಪ್ಪಳಿಸಿದೆ. ಕೆಲವು ಬಡಾವಣೆಗಳು ಕೂಡ ಜಲಾವೃತ ಆಗಿದ್ದಾವೆ. ಇನ್ನು ಯಾದಗಿರಿಯ ಅಜೀಜ್ ಕಾಲನಿಯಲ್ಲಿ ಏನು ಒಂದು ಟೆರೆಸ್ವರೆಗೂ ನೀರು ಬಂದಿತ್ತು. ಅಲ್ಲಿ ಬೋಟ್ನ ಮುಖಾಂತರ ಏನು ಒಂದು ಫೈರ್ನವರು ಹೋಗಿ ಒಂದು ಬೋಟಿನ ಮುಖಾಂತರ ಅವರಿಗೆ ರೆಸ್ಕ್ಯೂವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇನ್ನು SDRF ತಂಡ ಕೂಡ ಯಾದಗಿರಿ ಜಿಲ್ಲೆಗೆ ಬರ್ತಾ ಇದೆ. ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ NDRF ತಂಡವು ಕೂಡ ಬರುವಂಥ ಸಾಧ್ಯತೆ ಇದೆ, ಕರೆಸ್ಕೊಳ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯ ಜನರು ನಲುಗಿ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಒಂದು ಸುಮಾರು 50,000 ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ. ಇವತ್ತು ಖುದ್ದಾಗಿ ಏನು ಉಸ್ತುವಾರಿ ಸಚಿವರು ಕೂಡ ಒಂದು ಯಾದಗಿರಿ ಜಿಲ್ಲೆಗೆ ಏನು ಎಲ್ಲಿ ಪ್ರವಾಹ ಆಗಿದೆ ಅಲ್ಲಿ ಭೇಟಿಯನ್ನು ನೀಡಿ ಏನು ಅಲ್ಲಿಯೇ ಕರೆಯನ್ನು ಮಾಡಿದರು. ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಮಾತನಾಡಿದರು. ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದರು, ಕಂದಾಯ ಸಚಿವರನ್ನು ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ ವೀಕ್ಷಣೆಯನ್ನು ಮಾಡೋದಕ್ಕೆ, ಬೆಳೆ ಸಮೀಕ್ಷೆಯನ್ನು ಮಾಡಿ ರೈತರಿಗೆ ಏನು ಒಂದು ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಒಂದು ಪ್ರತ್ಯಕ್ಷವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನಾಡಿದರೆ, ಒಂದು ವೇಳೆ ಕಂದಾಯ ಸಚಿವರು ಬರದೇ ಹೋದಲ್ಲಿ ಖುದ್ದಾಗಿ ನಾನೇ ಬರ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಅಂತೇಳಿ ಉಸ್ತುವಾರಿ ಸಚಿವ ದರ್ಶನಾಪುರ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯ ಜನರು ಏನು ಉರ್ಸುಗುಂಡಿಗಿ ಮತ್ತು ರೋಜಾ ಕಾಲನಿಯಲ್ಲಿ ಸಾಕಷ್ಟು ನೀರು ಬಂದಿದೆ ಎಂದು ರೋಜಾ ಗ್ರಾಮಸ್ಥ ಒಂದು 250ಕ್ಕೂ ಹೆಚ್ಚು ಮನೆಗಳು ಒಂದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಅನ್ನು ಮಾಡಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳು ಎಲ್ಲವೂ ಕೂಡ ಸಂಪೂರ್ಣ ಹಾಳಾಗಿದೆ. ಒಟ್ಟಾರೆಯಾಗಿ ಇನ್ನೂ ಏನು ಈಗ ಭೀಮಾ ನದಿಗೆ 4,20,000 ಕ್ಯೂಸೆಸ್ ನೀರನ್ನು ಇತ್ತು. ಈಗ ಬಂದಿರತಕ್ಕಂಥ ಮಾಹಿತಿ 5,00,000 ಕ್ಯೂಸೆಸ್ ನೀರನ್ನು ಬಿಟ್ಟಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಇನ್ನೂ ಒಳಹರಿವು 44 ಗಂಟೆಯಲ್ಲಿ ಇನ್ನೂ ಹೆಚ್ಚಿನ ಒಳಹರಿವು ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಸದ್ಯಕ್ಕೆ ಈ ಮಳೆ ನಿಂತರೂ ಕೂಡ ಈ ಪ್ರವಾಹ ಮಾತ್ರ ನಿಲ್ತಾ ಇಲ್ಲ. ಯಾದಗಿರಿಯ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ನವಿತಾ ಜಾಯ್, ಥ್ಯಾಂಕ್ ಯು. ಬೆಂಗಳೂರಿಗೆ 2 ಪೊಲೀಸ್ ಕಮಿಷನರ್ ನೇಮಕವಾಗುತ್ತಾ? 2 ಕಮಿಷನರೇಟ್ ವಿಚಾರಕ್ಕೆ ಗೃಹ ಸಚಿವರು ರಿಯಾಕ್ಷನ್ ಮಾಡಿದ್ದಾರೆ. 2 ಕಮಿಷನರೇಟ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುಳಿವನ್ನ ನೀಡಿದ್ದಾರೆ. ಈಗಾಗಲೇ ಬೆಂಗಳೂರಲ್ಲಿ 5 ಕಾರ್ಪೊರೇಷನ್ ಆಗ್ತಾ ಇವೆ. ಇದೇ ಕಾರಣಕ್ಕಾಗಿ 2 ಪೊಲೀಸ್ ಕಮಿಷನರೇಟ್ ಆಗಬೇಕು, 2 ಪೊಲೀಸ್ ಕಮಿಷನರೇಟ್ ಬಗ್ಗೆ ಚಿಂತನೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದು, ಬೆಂಗಳೂರಲ್ಲಿ ಈಗಾಗಲೇ 5 ಕಾರ್ಪೊರೇಷನ್ ಆಗಿವೆ, ಹಾಗಾಗಿ ಈ ಕಾರಣಕ್ಕಾಗಿ 2 ಪೊಲೀಸ್ ಕಮಿಷನರೇಟ್ ಆಗಬೇಕಾಗುತ್ತೆ, ಅದರ ಬಗ್ಗೆ ಚಿಂತನೆ ಮಾಡಿದ್ದೇವೆ ಅಂತ ಹೇಳ್ತಾ ಸಾಧಕ ಬಾಧಕಗಳು ಏನೇನು,
ಸಿಬ್ಬಂದಿ ಆಗಿರ್ಬೋದು, ಖರ್ಚು ವೆಚ್ಚದ ಅಧ್ಯಯನ ಆಗ್ತಾ ಇದೆ. ಎಲ್ಲವನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ತೇವೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಚಿಂತನೆ ಇದೆ. ಯಾಕೆಂದರೆ ಈಗಾಗಲೇ ನಾವು ಬೆಂಗಳೂರು ಕಾರ್ಪೊರೇಷನನ್ನು 5 ಕಾರ್ಪೊರೇಷನ್ಗಳನ್ನಾಗಿ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟ್ನಲ್ಲಿ ಮಾಡಿದ್ದೇವೆ. ಅದರ ಹಿನ್ನೆಲೆಯಲ್ಲಿ 2 ಪೊಲೀಸ್ ಕಮಿಷನರೇಟ್ ಆಗಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ನಡೆದಿದೆ. ಅದರ ಸಾಧಕ ಬಾಧಕಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳನ್ನು ಮತ್ತು ಖರ್ಚು ವೆಚ್ಚಗಳನ್ನು ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ. ಅದು ನಂತರ ತೀರ್ಮಾನ ಅಂತಿಮವಾಗಿ ಸರ್ಕಾರ ಕ್ಯಾಬಿನೆಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, 2 ಕಮಿಷನರೇಟ್ ಬಗ್ಗೆ ಈಗಾಗಲೇ ಗೃಹ ಸಚಿವರು ಕೂಡ ಮಾಹಿತಿಯನ್ನ ನೀಡಿರುವಂಥದ್ದು, ಅಂದರೆ ಆ ರೀತಿಯ ಸುಳಿವನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಅಧ್ಯಯನ ಆಗ್ತಾ ಇದೆ, ಸಾಧಕ ಬಾಧಕಗಳು, ಖರ್ಚು ವೆಚ್ಚಗಳು ಇವೆಲ್ಲದರ ಕುರಿತಾಗಿ. ಸೊ ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ಈ 2 ಕಮಿಷನರೇಟ್ ಆದರೆ ಏನೆಲ್ಲ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳಿದೆ, ಯಾವ ರೀತಿಯಾಗಿ ಆ ನಂತರ ಇನ್ನಷ್ಟು ಜಾಸ್ತಿ ಜನ ಅಥವಾ ಜಾಸ್ತಿ ಸಿಬ್ಬಂದಿ ಬೇಕಾಗುತ್ತೆ? ನವಿತಾ, ಈಗಾಗಲೇ ಏನು ಬಿಬಿಎಂಪಿಯನ್ನ 5 ಕಾರ್ಪೊರೇಷನ್ಗಳಾಗಿ ಈಗಾಗಲೇ ಸರ್ಕಾರ ವಿಂಗಡಣೆ ಮಾಡಿದೆ. ಅದೇ ರೀತಿಯಾಗಿ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಅನ್ನು ಕೂಡ 2 ವಿಭಾಗಗಳಾಗಿ ಒಂದು ವಿಂಗಡಣೆ ಮಾಡೋದಕ್ಕೆ ಈಗ ಸರ್ಕಾರ ಒಂದು ಪ್ರಸ್ತಾವನೆ ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ಈಗ ಗೃಹ ಸಚಿವರೇ ಒಂದು ಮಾಹಿತಿಯನ್ನ ಕೊಟ್ಟಿರೋದು. ಆ ಒಂದು ಸಲುವಾಗಿ ಈಗ ಬೆಂಗಳೂರಿನಲ್ಲಿ ಏನು ಈಗಾಗಲೇ ಬೆಂಗಳೂರಿನ ವಿಸ್ತಾರ ಕೂಡ ಒಂದು ದೊಡ್ಡ ಮಟ್ಟದಾಗಿ ಒಂದು ವಿಸ್ತಾರಗೊಂಡಿರೋದು. ಮತ್ತೆ ಇದರ ಒಂದು ಪೊಲೀಸ್ ಕರ್ತವ್ಯ ವ್ಯಾಪ್ತಿ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ವ್ಯಾಪ್ತಿ ಕೂಡ ದೊಡ್ಡದಾಗಿದೆ. ಆದ್ರಿಂದ ಬೆಂಗಳೂರು ಕಮಿಷನರೇಟ್ ಅನ್ನ 2 ವಿಭಾಗಗಳಾಗಿ ಒಂದು ಡಿವೈಡ್ ಅನ್ನ ಮಾಡಿ ಅದಕ್ಕೆ 2 ಪ್ರತ್ಯೇಕ ಕಮಿಷನರೇಟ್ ಅನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಕೂಡ ಈಗಾಗಲೇ ಪ್ರಸ್ತಾವನೆ ಮತ್ತೆ ಅದಕ್ಕೆ ಒಂದು ಚಿಂತನೆ ಕೂಡ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೀತಾ ಇರೋದು. ಈಗಾಗಲೇ ಇದನ್ನ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ರೂಪದಲ್ಲಿ ಕಳಿಸಿಕೊಡಲಾಗಿದೆ. ಮುಂದಿನ ಒಂದು ಏನು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಏನಾದರೂ ಸರ್ಕಾರದಿಂದ ಒಂದು ಅನುಮೋದನೆ ಸಿಕ್ಕಲ್ಲಿ ಈಗ ಏನು 1 ಕಮಿಷನರೇಟ್ ಇರುವಂತಹ ಬೆಂಗಳೂರು ಮತ್ತೆ 2 ಆಗಿ ಒಂದು ರೂಪುಗೊಳ್ಳುತ್ತೆ. ಅದಕ್ಕೋಸ್ಕರ ಈಗಾಗಲೇ ಯಾವ ರೀತಿಯ ಒಂದು ಸಾಧಕ ಬಾಧಕಗಳಿದೆ ಮತ್ತೆ ಅದಕ್ಕೆ ಏನೆಲ್ಲ ಒಂದು ಅಧ್ಯಯನ ಏನೆಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಅಧ್ಯಯನ ಕೂಡ ಈಗಾಗಲೇ ನಡೀತಾ ಇರೋದು. ಅದರಂತೆ ಈಗಾಗಲೇ ಬೆಂಗಳೂರಿನ 1 ಕಮಿಷನರೇಟ್ ಇದೆ ಮತ್ತೆ 11 ಡಿವಿಷನ್ಗಳಾಗಿ ಕೂಡ ಈಗ ಇರುವಂತದ್ದು. ಈ 11 ಡಿವಿಷನ್ಸ್ ಏನಿದೆ ಅದನ್ನ 2 ವಿಭಾಗಗಳಾಗಿ ಒಂದು ಡಿವೈಡ್ ಅನ್ನ ಮಾಡಿ ಅದಕ್ಕೆ ಪ್ರತ್ಯೇಕವಾಗಿ ಜಾಯಿಂಟ್ ಕಮಿಷನರ್ ಮತ್ತೆ ಏನು ಅಡಿಷನಲ್ ಕಮಿಷನರ್ಗಳನ್ನ ನೇಮಕ ಮಾಡ್ತಾರೆ. ಆನಂತರ ಏನು 2 ಕಮಿಷನರೇಟ್ ಅನ್ನ ಪ್ರತ್ಯೇಕವಾಗಿ ಮಾಡಿ ಅದಕ್ಕೆ 2 ಕಮಿಷನರ್ಗಳನ್ನು ಕೂಡ ನೇಮಕ ಮಾಡಿ ಒಂದು ಆದೇಶ ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇರೋದು. ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಅಪರಾಧ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ ಮತ್ತೆ ಕಾನೂನು ಸುವ್ಯವಸ್ಥೆ ಪರಿಮಿತಿ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಇರೋದ್ರಿಂದ ಅದನ್ನ ಕೂಲಂಕುಷವಾಗಿ ಒಂದು ಡಿವೈಡ್ ಅನ್ನ ಮಾಡಿದ್ರೆ 2 ಪ್ರತ್ಯೇಕ ವಿಭಾಗಗಳಾಗುತ್ತೆ ಮತ್ತೆ ಅದರಿಂದ ಕಾನೂನು ಸುವ್ಯವಸ್ಥೆ ಕೂಡ ಕಾಪಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದರಿಂದ ಈ ಒಂದು ಹೊಸ ಪ್ರಸ್ತಾವನೆಯನ್ನ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಕೂಡ ಇಟ್ಟಿರೋದ್ರಿಂದ ಮುಂದೆ ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನವಿತಾ. ಓಕೆ, ಥ್ಯಾಂಕ್ ಯು.